ನೋಡಿ ಹುಚ್ಚ ಇಟ್ಕೊಂಡು ಮನೆಗೆ ಹೋಯ್ತಿದ್ದಲ್ಲ ಇನ್ನು. ಅಯ್ಯೋ ಇದೆಯಾ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನೋಡಿ ಸೊಳ್ಳೆ ಹಿಡಿಯೋದಕ್ಕೆ ತುಂಬಾ ಸಾಹಸ ಪಡ್ತಿದ್ದಾರೆ ನಮ್ ಸಣ್ಣವರು. ಹೋಗಿ ಬರ್ತೀನಿ. ಹೋಗ್ಲಿ ಗೈಸ್, ಇಷ್ಟು ಕಸ ತುಂಬಿದ್ದಾರೆ. ಹೋಗಿ ಒಬ್ರ ಹತ್ರ ಹಾಡು ಹೇಳಿಸ್ಬೇಕು. ಒಂದ್ ಸಾಂಗ್ ಆಡ್ಬೇಕು. ಡಿಪ್ರೆಷನ್ ಯಾರಾದ್ರೂ ರೋಡಲ್ಲಿ ಬರ್ತಾ ಇರ್ತಾರೆ, ಅವ್ರಿಗೆ ನೀವು ಬ್ಯಾ ಅಂತ ಎದುರಿಸ್ಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವತ್ತಿನ ಈ ವ್ಲಾಗ್ ಅಲ್ಲಿ ಸೇಯಿಂಗ್ ಎಷ್ಟು ಮುನ್ನು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ತುಂಬಾ ಜನ ಕೇಳ್ತಾ ಇದ್ರಿ. ಮದ್ವೆ ಆದ ಹೊಸ್ತರಲ್ಲಿ ಸನ್ನು ಅವರು ನನಗ್ ಕೊಟ್ಟಿದ್ರು ಸೇಯಿಂಗ್ ಎಷ್ಟು ಸನ್ನು ಕೊಟ್ಟಿದ್ರು. ಇವಾಗ ಸೇಯಿಂಗ್ ಎಷ್ಟು ಮುನ್ನು ಮಾಡ್ತಾ ಇದೀವಿ. ಇದು ಮನೆ ಒಳಗಡೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಹೊರಗಡೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನೀವಂತೂ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಏನಕ್ಕಂದ್ರೆ ಆ ತರ ಬರ್ದಿಟ್ಕೊಂಡಿದೀನಿ. ಒಂದು 10-11 ಟಾಪಿಕ್ ಬರ್ದಿಟ್ಕೊಂಡಿದೀನಿ. ನಾನು ಹೇಳ್ದಂಗೆನೆ ಸನ್ನು ಅವ್ರು ಮಾಡ್ಬೇಕು. ಸನ್ನು ಅವರೇ ರೆಡಿ ಇದ್ದೀರಾ? ರೆಡಿ ಇದೀನಿ. ಭಯ ಆಗ್ತಿದ್ಯಾ? ಭಯ ಅಂತಿಲ್ಲ, ನೀವ್ ಏನೇನ್ ಕೊಟ್ಟಿರ್ತೀರೋ ಕ್ವೆಶನ್ಸ್ ಅಂತ ಒಂಥರ. ನಾನ್ ಕೊಟ್ಟಿರೋ ಕ್ವಶನ್ಸ್ ನಮ್ ಸಬ್ಸ್ಕ್ರೈಬರ್ಸ್ ಅಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಮತ್ತೆ ನೀವಂತೂ ಸ್ವಲ್ಪ ರಿಸ್ಕ್ ತಗೋಬೇಕಾಗುತ್ತೆ. ಮತ್ತೆ ಇನ್ನೊಂದ್ ಏನಂತ ಅಂದ್ರೆ, ನೀವು ಮಾಡ್ತೀರಾ ಇದನ್ನ, ನೀವು ಮಾಡೋ ಅಂತದ್ದೇ ನಾನು ಕೊಟ್ಟಿದೀನಿ ನಿಮ್ಗೆ. ಅದೇನು ಹೊಸ್ದೇನಲ್ಲ, ನಿಮ್ಗೆ ಅಭ್ಯಾಸ ಇಲ್ದೇ ಇರೋ ಅಂತದ್ದೇನಲ್ಲ. ನೀವು ಆರಾಮಾಗಿ ಮಾಡ್ತೀರಾ ಅಂತ ಅನ್ಸುತ್ತೆ. ಬಟ್ ಟ್ರೈ ಮಾಡಿ. ನಂಗೆ ಭಯ ಆಗ್ತಿದೆ, ಆದ್ರೂ ಪರವಾಗಿಲ್ಲ. ಮಾಡ್ತೀರಾ? ಮಾಡ್ತೀನಿ. ಧನ್ಯವ್ರೆ, ನೀವ್ ಎಂಜಾಯ್ ಮಾಡಕ್ ರೆಡಿನಾ? ಜಾಲಿ ಮಾಡ್ತೀನಿ ನಿಜ. ನಂಗಂತೂ ಇವಾಗ ಒಂದ್ಸಲ ಅವಳು ವಿಡಿಯೋ ಮಾಡ್ಬಿಡ್ಲಿ ಅಂತ ಆಗ್ತಿದೆ. ಅಂತದೇನಿದೆಪ್ಪ, ಚೆನ್ನಾಗಿದೆ. ಬರ್ದಿಟ್ಕೊಂಡಿದೀನಿ. ಬನ್ನಿ ಇವಾಗ ಹೋಗೋಣ. ಈಚೆನೆ ಇಲ್ಲೇ ಕೇಳ ಸ್ಟಾರ್ಟಿಂಗ್ ಕ್ವಶನ್. ಗೈಸ್, ಇವಾಗ ಇಲ್ಲೇ ಒಂದು ಸ್ಟಾರ್ಟಿಂಗ್ ಕ್ವಶನ್ ಕೊಡ್ತೀನಿ, ನೋಡೋಣ. ಸಣ್ಣ ಅವರು ರೆಡಿ ಆಗಿದಾರಂತೆ. ಸೇಯಿಂಗ್ ಎಷ್ಟು ಮುನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಏನ್ ಗೊತ್ತಾ ಸನುಮ, ಫಸ್ಟ್ನೇದು ಟಾಪಿಕ್ಕು, ನಂತರನೇ ಒಂದು ಶರ್ಟ್ ಹಾಕೊಂಡು, ನೀವು ಅಂದ್ರೆ ನನ್ನ ಕಾಸ್ಟ್ಯೂಮ್ ಹಾಕೊಂಡು, ಯಾವ್ದಾದ್ರು ಚೆನ್ನಾಗಿರೋದು ನನ್ನ ಕಾಸ್ಟ್ಯೂಮ್ ಹಾಕೊಂಡು ಹೊರಗಡೆ ಹೋಗಿ ನನ್ನ ಬೈಕು, ಹಳೆ ಬೈಕ್ ಇದೆಯಲ್ವಾ, ಒಂದು ಫಿಯಾರೋ ಬೈಕ್ ತಗೊಂಡು, ಅಂದ್ರೆ ಗೇರ್ ಗಾಡಿನ ನೀವು ಓಡಿಸ್ಬೇಕು. ಓಡಿಸ್ಕೊಂಡು ನಂತರನೇ ಆಕ್ಟ್ ಮಾಡ್ಬೇಕು. ನನ್ನ ಸ್ಟೈಲಲ್ಲೇ ಓಡಿಸ್ಬೇಕು. ನೀವು ಬೈಕ್ ಓಡಿಸೋದು ಯಾವತ್ತೂ ಯಾರು ನೋಡಿಲ್ಲ ಅನ್ಸುತ್ತೆ. ಸೊ ಇವತ್ತು ಕ್ಲಿಯರ್ ಆಗಿ ನೋಡ್ಬಿಡ್ಲಿಲ್ಲ. ಇವಾಗಿ ನಂದು ಶರ್ಟು ಪ್ಯಾಂಟು ನನ್ನ ಕಾಸ್ಟ್ಯೂಮೇ ಇರ್ಬೇಕು. ನಂತರನೇ ವಾಕ್ ಮಾಡ್ಕೊಂಡು ಹೋಗ್ಬೇಕು. ನಂತರನೇ ಕೀ ಎಲ್ಲ ಎತ್ಕೋಬೇಕು. ನಂತರನೇ ಆಕ್ಟ್ ಮಾಡ್ಬೇಕು. ಹಂಗೆ ಮಾತಾಡ್ಬೇಕು. ಮತ್ತೆ ಗಾಡಿ ಓಡಿಸೋ ಸ್ಟೈಲು ಅಷ್ಟೇ ನಂತರನೇ ಇರ್ಬೇಕು. ನೋಡೋಣ ಏನ್ ಮಾಡ್ತಾರೆ. ಇನ್ನೊಂದಿದೆ, ಎಲ್ಲಿಯಾದ್ರೂ ಅದು ಸ್ಟಾರ್ಟ್ ಆಗೋದಿದ್ರೆ ದುಡ್ಕೊಂಡು ಹೋಗ್ಬೇಕು. ಶರ್ಟ್ ಕೊಡುವ ಸ್ಟಾರ್ಟಿಂಗ್ ಎಲ್ಲಿಂದ ನಾನು ಹಿಂಗೆ ಕೇಳೋದಾ? ಸರಿ ಆಯ್ತು. ಶರ್ಟ್ ಎತ್ಕೊಂಡು ಪ್ಯಾಂಟ್ ಎತ್ಕೊಂಡು ಇವಾಗ ನೀವೇ ಹಾಕೊಂಡು ಅದನ್ನ ಬರ್ಬೇಕು. ರೆಡಿಯಾಗಿ ಬನ್ನಿ. ನಾವ್ ಈಚೆ ವೇಟ್ ಮಾಡ್ತಾ ಇರ್ತೀವಿ, ನಾನು ಧನ್ಯ ಅವರು. ನೀವ್ ಹೆಂಗ್ ಬರ್ತೀರಾ ಅಂತ. ಗಾಡಿ ಕೀ ಎತ್ಕೊಂಡ್ ಬನ್ನಿ ಬೈಕ್ದು, ಓಕೆನಾ? ಬೇಗ ರೆಡಿಯಾಗಿ ಬನ್ನಿ, ನಾವು ಕಾಯ್ತಾ ಇರ್ತೀವಿ. ಧನ್ಯವಾದ. ನಾವು ಕೆಳಗಡೆ ಇರೋಣ. ಇವಾಗ ಸಣ್ಣ ಅವ್ರು ಯಾವ್ದು ಹಾಕೊಂಡು ಬರ್ತಾರೆ ಡ್ರೆಸ್ ಅನ್ನೋ ಐಡಿಯಾ ಕೂಡ ನನಗಿಲ್ಲ. ನಾನು ಕೂಡ ಸರ್ಪ್ರೈಸ್ ಅಲ್ಲಿ ಕಾಯ್ತಾ ಇದ್ದೀನಿ, ಹೆಂಗ್ ಕಾಣ್ಬೋದು ನನ್ನ ಡ್ರೆಸ್ಸಲ್ಲಿ ಅಂತ. ಬನ್ನಿ ನೋಡೋಣ. ಅವ್ರು ಆಲ್ಮೋಸ್ಟ್ ನಂದು ಟೀ ಶರ್ಟ್ಗಳೆಲ್ಲ ಯೂಸ್ ಮಾಡ್ತಾರೆ, ಬಟ್ ಶರ್ಟ್ ಯಾವತ್ತೂ ಯೂಸ್ ಮಾಡಿಲ್ಲ. ನಾನು ಹೇಳಿದ್ದೀನಿ ಅವ್ರಿಗೆ ಪ್ರಾಪರಾಗಿ ನೀವು ಶರ್ಟ್ ಹಾಕೊಂಡೇ ಬರಬೇಕು ಅಂತ. ಬರ್ತಿದ್ದಾರೆ. ನಮ್ಮ ಧನ್ಯ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ಈ ಬೈಕ್ನ ಓಡಿಸ್ಬೇಕಮ್ಮ. ಇಲ್ಲಿ ನಿಂತಿದೆ ಗೊತ್ತಾ, ಇದೇ ಗಾಡಿನ ಸಣ್ಣ ಅವ್ರು ಇವಾಗ ಓಡಿಸ್ಬೇಕು. ಏನು ಗೊತ್ತಮ್ಮ, ಆ ಗಾಡಿನ ಕಿಕ್ ಹೊಡಿಬೇಕು. ಸ್ಟಾರ್ಟರ್ ಇಲ್ಲ ಅದ್ರದ್ದು, ಕಷ್ಟ ಆಗುತ್ತೆ ಅವರಿಗೆ. ಕಿಕ್ ಹೊಡೆದು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತೀರಾ? ನಿಮ್ ತಂಗಿಯವರು ಅದೇ ನಿಮ್ ತಂಗಿ ಸ್ಟಾರ್ಟ್ ಮಾಡ್ತಾರ ಕಿಕ್ ಹೊಡೆದು? ಸ್ಟಾರ್ಟ್ ಮಾಡ್ಬೋದು, ನೋಡೋಣ. ಏನ್ಮಾ, ಫೈನಲಿ ನಮ್ಮ ಸಣ್ಣವ್ರು ಬಂದ್ರು. ಒಯ್ ಇದ್ಯಾ ಸ್ಟೈಲು, ಇಷ್ಟೊಂದೆಲ್ಲ ಮಾಡ್ತೀನ ನಾನು. ಉಯ್ ಪ್ಯಾಂಟ್ ನೋಡಿ ಗೈಸ್, ಪ್ಯಾಂಟ್ ಕೆಳಗಡೆ ನೆಲ ಟಚ್ ಆಗ್ಬೇಕಷ್ಟೇ. ಉಯ್ ಇಷ್ಟೊಂದೆಲ್ಲ ಸ್ಟೈಲ್ ಮಾಡ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಕಾಲ ಎಟ್ಕಲ್ಲ ಇರಲಿಲ್ಲ, ಎಷ್ಟು ಸ್ಟೈಲ್ ಮಾಡ್ತೀವ. ಅಲ್ಲ ಈಗ ಮುನ್ನಾ ಓಕೆ ನೋಡೋಣ. ಮುನ್ನು ಹತ್ತಕ್ಕಿಂತ ಮುಂಚೆ ಕೀ ಹಾಕ್ತಾರ ಗಾಯ್ಸ್? ಸ್ಲಿಪ್ಪರ್ ನೋಡಿ ಗಾಯ್ಸ್, ನಾನು ಪಂಚೆಗೆ ಹಾಕೋತೀನಲ್ಲ ಆ ಸ್ಲಿಪ್ಪರ್ ಹಾಕೊಂಡು ಬಂದಿದ್ದಾರೆ. ಮುನ್ನು ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇರ್ತಾರ.
ಹಾ ಸೂಪರ್ ಸೂಪರ್. ನೋಡೋಣ. ಬೇಕಾ ಹೆಕ್ ಕನ್ನಡಕ ಜಾರ್ತದೆ. ಈ ತರ ಎಲ್ಲ ಹೇಳ್ತಾರ ಮುನ್ನು ಮಂಗಳೂರು ಸ್ಲ್ಯಾಂಗ್ ಅಲ್ಲಿ? ಕಟ್ಟೊಡಿಯೋದಕ್ಕೆ ಈ ತರ ಎಲ್ಲ ಕಷ್ಟ ಪಡ್ತಾರ ಮುನ್ನೂರು? ಅದು ಫಸ್ಟಿಗೆ ಓ ನಿಮಗ್ ಕಷ್ಟ ಆಗ್ತಾ ಇದೆಯಾ? ಇವತ್ತು ಸ್ಟಾರ್ಟ್ ನಾನು ಫ್ರಂಟಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀರಮ್ಮ ಈ ಕಾಸ್ಟ್ಯೂಮ್ ಅಲ್ಲಿ. ಸಣ್ಣ ಅಲ್ಲ ಈಗ. ಹಾ ಮುನ್ನೂರೇ, ಹಾ ಕಿಕ್ ಹೊಡಿದಿ ನೋಡಿ. ನಾ ಕಿಕ್ಕಲ್ಲಿ ಸ್ಟಾರ್ಟ್ ಮಾಡ್ತೀರಾ ಇಲ್ವಾ ನೋಡಿ. ಒಯ್ ಬಂದೆ ಕಿಕ್ಕು. ಹೇಳ್ಬೇಕಾದಲ್ಲ ಲಾಸ್ಟಿಗೆ. ಹೌದು ಹಂಗೆ ಹೇಳೋದಲ್ಲ. ಮತ್ತೆ ಹೆಂಗೆ ಹೇಳ್ತೀನಿ ಹೋಗ್ಬೇಕಾದ್ರೆ? ಏನಿದು ಸ್ಪೆಕ್ಸು ಮೂಗ್ ಹತ್ರ ಹಾಕೊಂಡಿರ್ತಾರ ಮುನ್ನೂರು? ಜಾರ್ತದೆ ದೊಡ್ಡದು. ಹಾ ಹೋಗುವಾಗ ಹೆಂಗೆ ಹೇಳ್ತಾರೆ ಬಾಯಿ? ಆಫ್ ಆಗೋಯ್ತು. ಇದರಲ್ಲಿ ಸ್ವಲ್ಪ ಗೇರಿದು ಪ್ರಾಬ್ಲಮ್ ಇದೆ ಅಲ್ಲ? ಗೇರ್ ಪ್ರಾಬ್ಲಮ್ ಇಲ್ಲ, ನೀವು ಗೇರ್ ಇನ್ನೂ ಬ್ಯಾಕ್ ಹಾಕಿಲ್ಲ, ಇನ್ನು ನ್ಯೂಟ್ರಲ್ಗೆ ಬಂದಿಲ್ಲ ಕರೆಕ್ಟಾಗಿ. ಒಂದೇ ಗೇರ್ ಅಲ್ಲಿ ಇಲ್ಲ. ಓಲ್ಡ್ ಗಾಡಿ ಇದು ಓಡಿಸೋದು ಸ್ವಲ್ಪ ಕಷ್ಟ ಅಂತ ಹೇಳಿ ಅವ್ರಿಗೆ ಪಾಪ ಇಲ್ಲಿಂದ ಮೂವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಂದ್ರೆ ಸ್ವಲ್ಪ ಹಳೆ ಗಾಡಿ ಅಲ್ವಾ, ಸೊ ಅದಕ್ಕೋಸ್ಕರ ಅವ್ರಿಗೆ ಓಡ್ಸಕ್ ಕಷ್ಟ ಆಗ್ತಿದೆ. ಪರವಾಗಿಲ್ಲ ಬಿಡ್ಮ, ಗಾಡಿನ ಸೈಡಿಗೆ ನಿಲ್ಸಿ. ನಿಮ್ಗೆ ನೆಕ್ಸ್ಟ್ ಟಾಸ್ಕ್ ಕಾಯ್ತಾ ಇದೆ. ಇದು ಓಕೆ, ಇದು ಅಕ್ಸೆಪ್ಟ್ ಆಯ್ತು. ಇಲ್ಲಿವರೆಗೂ ಮುನ್ನು ಕಾಸ್ಟ್ಯೂಮ್ ಹಾಕೊಂಡು ಚೆನ್ನಾಗಿ ಬಂದಿದ್ದೀರಾ, ಸ್ವಲ್ಪ ಮೂವ್ ಮಾಡಿದೀರಾ, ಸಾಕು ಓಕೆ. ಇವಾಗ ಏನ್ ಗೊತ್ತಾ ಸಣ್ಣಮ್ಮ, ಸ್ಪೆಕ್ಸ್ ಹಾಕೊಂಡ್ರ ನಂತರನೇ ಸೊ ನನ್ನ ಕಾಸ್ಟ್ಯೂಮ್ ಅಲ್ಲೇ ನೀವು ಇವಾಗ ಹೋಗಿ ಒಬ್ರ ಹತ್ರ ಹಾಡು ಹೇಳಿಸ್ಬೇಕು. ಯಾರ ಹತ್ರನಾದ್ರೂ ಒಬ್ರ ಹತ್ರ ಹಾಡು ಹೇಳಿಸ್ಬೇಕು. ಹೋಗಿ ಪಬ್ಲಿಕ್ ಅಲ್ಲಿ ಹುಡುಕಿ ಯಾರ ಹತ್ರನಾದ್ರೂ ಒಬ್ರ ಹತ್ರ ಹಾಡು ಹೇಳಿಸಿ. ಇದ್ರಲ್ಲೇ ಹೋಗಿ. ಈ ಕಾಸ್ಟ್ಯೂಮ್ ಸಖತ್ತಾಗಿದೆ. ಬೇಕಾದ್ರೆ ನಿಂಗೆ ಚೇಂಜ್ ಮಾಡ್ಬೋದು ಕೂಡ, ಆಪ್ಷನ್ ಇದೆ. ಯಾಕಂದ್ರೆ ಇಲ್ಲ ಇದೇ ಡ್ರೆಸ್ ಅಲ್ಲೇ ಹೋಗ್ಬೇಕು. ನಾನ್ ಹೇಳ್ದಂಗೆ ಕೇಳ್ಬೇಕು. ನೀನೇನ್ ಆಪ್ಷನ್ ಕೊಡ್ತಿದ್ದೀರಾ? ಹಂಗೆ ಅಲ್ಲ, ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತನಾ? ಇಲ್ಲ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಇದರಲ್ಲೇ ಇರ್ಲಿ. ಆದ್ರೂ ಇದು ನಿಮ್ಮ ಡ್ರೆಸ್ ಹಾಕೊಂಡು ಯಾರ ಹತ್ರ ಹಾಡು ಹೇಳಿಸ್ತೀರಾ? ಅಲ್ಲಿಗೆ ಹೋಗೋಣ ಬನ್ನಿ. ವಾಕಿಂಗ್ ನೋಡಿ ಗೈಸ್, ಸೇಮ್ ನಂತರನೇ ನಡೀತವ್ರೆ. ಈ ತರ ಎಲ್ಲ ನಡೀತೀನಮ್ಮ? ಹೌದಾ? ನೀವು ನೋಡಿದ್ದೀರಾ? ನಾನ್ ನೋಡಿಲ್ವಾ, ನಂಗೆ ಗೊತ್ತಿಲ್ವಾ ನನ್ ಗಂಡ ನಡೆಯೋದು ಹೆಂಗೆ ಅಂತ. ಯಾರು ಆಂಟಿ ಹೋಗ್ತಿದ್ದೀರಲ್ಲ ಅವ್ರ ಹತ್ರನೇ ಕೇಳಿ. ಒಂದೇ ಒಂದು ಲೈನ್ ಆಡಿ, ನಾನು ಹೇಳ್ಕೊಡ್ತೀನಿ ಹಂಗ ಆಡಿ ಅಂಕಲ್. ಚಾಲೆಂಜು ಹಾಡಲ್ವಾ? ಆಂಟಿ ಅಲ್ಲಿ ಆಂಟಿ ಇರ್ತೀವಿ, ಆಂಟಿ ಆದ್ರೂ ಆಡ್ತೀವಿ. ಬೇರೆಲ್ಲಿಗೆ ಹೋಗೋಣ ಬನ್ನಿ. ಹರ್ಷಿತ್ ಬಾಯ್ಲಿ, ಸೂಪರ್ ಟೈಮ್ ಸಾಬಾಸ್. ಒಂದು ಸಾಂಗ್ ಆಡಬೇಕು. डिप्रेशन ಓಡೋಗ್ಬಿಟ್ಟ. ನಮ್ಮ ಬಿದ್ದ ಇದ್ದಾನಲ್ಲಿ ಎಲ್ಲ ಫುಲ್ ದೊಡ್ಡವರಾಗ್ಬಿಟ್ಟವ್ರಲ್ವಾ? ಬಿದ್ದ ಬಾಯ್ಲಿ, ಬಿದ್ದ ಬಾ. ಬಿದ್ದ ಬಾರ. ಏಯ್ ಒಂದೇ ಒಂದು ಅವ್ರು ಹೇಳೋ ತರ ಸಾಂಗ್ ಹೇಳೋದು. ಹಾಕೊಂಡು ಬಂದಿಲ್ಲ ನಾನು ರೋಡಿಗೆ. ಡ್ಯಾನ್ಸ್ ಅಲ್ಲ. ಇದೇನ್ ಗೊತ್ತಾ, ಒಂದೇ ಒಂದ್ ಲೈನ್ ಸಾಂಗ್ ಹೇಳು. ಹಿಂದಿ ಕನ್ನಡ ಯಾವ್ದು ಓಕೆ, ಒಂದ್ ಲೈನ್ ಹೇಳು. ಅಲ್ಲಾಡಿ ಹೇಳು. ಏಯ್ ಇರೋ, ಇವಾಗ ಅವ್ನು ಸಾಂಗ್ ಹೇಳ್ತಾನೆ ಇರೋ. ಕನ್ನಡ ಹೇಳು. ಹುಟ್ಟಿದರೆ ಹಿಂದೆ ನಿಂತ್ಕೊಂಡು ಆಡ್ತಾನೆ, ಬಂದ್ ಮುಂದೆ ಆಡೋ ನೀನೆ. ಒಂದ್ ಸಾಂಗ್ ಆಡು. ಒಂದೇ ಒಂದ್ ಯಾವ್ದಾದ್ರು ದಿಲೀಪ್ ಆಡ್ತಾನೆ. ಬಾ ದಿಲೀಪ, ಯಾವ್ದಾದ್ರು ಸರಿ ಒಂದ್ ಸಾಂಗ್, ಒಂದ್ ಲೈನ್. ನೀನೇ ಒಂದ್ ಲೈನ್ ಹೇಳ್ಕೊಟ್ಬಿಡ್ ಮಾ, ಅವ್ನು ಆಡ್ತಾನೆ. ಕನ್ನಡ ಯಾವ್ದಾದ್ರು ಸರಿ, ಅವನ ಆಡ್ಲಿ. ಒಂದ್ ಲೈನ್ ಆಡು ಕನ್ನಡ. ನೀನು ಇರದೆ ಬದುಕೋ ದಾರಿ ಕಲಿಯುವ ಸಾಹಸದಲ್ಲಿ. ನಿನ್ನ ನೆನಪ ಎದುರು ನಿಂತು ಸೋತಿಗೆ ನಾನು ಇವ್ರೇನ್ ಪಾಠ ಓದಂಗ್ ಗೊತ್ತವನೆ. ಹಾಡ್ ಹೇಳು ಆದ್ರೆ ಕರೆಕ್ಟ್ ಆಗಿ ಜ್ಞಾಪನಕ್ಕೆ ಬರ್ಲಿಲ್ಲ. ಅದೆಲ್ಲ ಬರಲ್ಲ ಅಕ್ಕ. ಏಯ್ ಧನ್ಯಮ್ಮ, ನೀವೇ ಹೇಳ್ಕೊಡ್ಬಾರ್ದು. ಸೇಯಿಂಗ್ ಎಸ್ ಕೊಟ್ಟಿರೋದು ಯಾರಿಗೆ? ಸಣ್ಣವ್ರಿಗೆ. ಅವನು ಓಡೋದ. ಬೇರೆ ಯಾವ್ದಾದ್ರು ಆಡೋದು, ಸ್ವಲ್ಪ ಆದ್ರೂ ಬರ್ಬೇಕು ಅದಿನ್ನ. ಸ್ಟೇಟಸ್ ಹಾಕ್ತಾ ಇರ್ತೀಯ ನೀನ್ ಲವರ್ನ ನಿಲ್ಸ್ಕೊಂಡು? ನೋಡಿದ್ರೆ ನಿನ್ ಜೊತೆ ನಾನು ಆಡ್ತೀನಿ.
ಈಗ ಸಡನ್ ಆಗಿ ಬಾಯಿಗೆ ಬರ್ಬೇಕಲ್ಲ. ಯಾವ ಸಾಂಗು ಬರಲ್ವಾ ನಿನ್ ಬಾಯಿಗೆ? ಒಂದು ಕ್ಲೂ ಕೊಡಿ. ಯಾವ ಬಾಯ ಒಂದು ಬಸ್ಲು ಮನೆ? ಎಲ್ಲೆಲ್ಲ ಬರ್ತದೆ. ಅಕ್ಕ ಎಲ್ಲೋ ಅದು ಅರ್ಧಂಬರ್ಧ ಬರುತ್ತೆ. ಯಾವ್ದೋ ಗೊತ್ತಿಲ್ಲ. ಎಲ್ಲಾ ಸಾಂಗ್ ನೀನೇ ಹೇಳ್ಮಾ. ಅರ್ಧಂಬರ್ಧಾದ್ರೂ ಪರವಾಗಿಲ್ಲ, ಒಂದೇ ಒಂದ್ ಸ್ವಲ್ಪ ಹೇಳು ಸಾಕು, ಒಂದ್ ಲೈನು. 3 ಪೆಗ್ಗಿದೆ, ತಲೆ ಗಿರ ಅಂದಿದೆ, ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಸೂಪರ್, ಸಾಕು. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೆಕೆಂಡ್ ಚಾಲೆಂಜ್ ಕಂಪ್ಲೀಟ್ ಮಾಡಿದೆ. ಗೈಸ್, 3ನೇದು ಇವಾಗ ತುಂಬಾ ಟಫ್ ಇದೆ. ಸಣ್ಣವ್ರು ಕೇಳಿಸ್ಕೊಂಡ್ರೆ ಪಾಪ ಭಯ ಬೀಳ್ಬೋದು. ಏನ್ ಗೊತ್ತಾ, ಒಂದ್ ಚೀಲ ತಗೋಬೇಕು. ಒಂದ್ ಚೀಲ ಎತ್ಕೊಂಡು ಅದ್ರಲ್ಲಿ ತಗೊಂಡೋಗ್ಬೇಕಾ? ಕಸ ಆಯ್ಬೇಕು, ಎತ್ಕೊಂಡು ಅದ್ರೊಳಗಡೆ ಹಾಕೋಬೇಕು. ಅದನ್ನ ತುಂಬಿಸ್ಬೇಕು, ಆ ಚೀಲನ ತುಂಬಿಸ್ಬೇಕು. ಚೀಲ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಎಲ್ಲಿ ಬೇಕಾದ್ರೆ ಸಿಗ್ಬೋದು. ನಿಮ್ಗೆ ಅದು ಟಾಸ್ಕ್ ಕೊಟ್ಟಿರೋದು. ಓಡ್ತಾ ಇದಾರೆ ಗೈಸ್ ಪಾಪ, ಆದ್ರೂ ಹೇಳಿದ್ನೆಲ್ಲ ಮಾಡ್ತಾರೆ. ಗ್ರೇಟ್ ನೋಡಿ, ಕಸ ಹಾಯಕ್ ಹೋಗ್ತಾ ಇದಾರೆ. ಕಸ ಹಾಕ್ಲಿಕ್ಕೆ ಹೋಗ್ತೀನ? ಹರ್ಷಿತ್ ಟಾಟಾ, ಕಸ ಹಾಕ್ಲಿಕ್ಕೆ ಹೋಗಿ ಬರ್ತೀನಿ. ಹೋಗ್ಲಿ ಗೈಸ್, ಇಷ್ಟು ಕಸ ತುಂಬಿದ್ದಾರೆ. ನಡಿಮಾ, ಕಸನ ಒಂದ್ ಕಡೆ ಅಲ್ಲಿ ಕಸ ಹಾಕಿದಾರಲ್ಲ ಅಲ್ಲೋಗಿ ಹಾಕಿ, ಎಲ್ಲೆಲ್ಲೋ ಬಿಸಾಕ್ಬೇಡಿ. ನಿಮ್ಮಿಂದ ಸ್ವಲ್ಪನಾದ್ರೂ ನಮ್ ರೋಡ್ ಕ್ಲೀನ್ ಆಗ್ಲಿ ಅಂತ ಅಷ್ಟೇ ಕಾನ್ಸೆಪ್ಟ್. ನೆಕ್ಸ್ಟ್ ಏನ್ ಗೊತ್ತಾ, ಈ ರೋಡ್ ಡೆಡ್ ಎಂಡ್ ಅಲ್ಲಿ ಒಂದು ತಿಪ್ಪೆ ಕಾಣಿಸ್ತಾ ಇದೆ ಗೊತ್ತಾ? ಅಲ್ಲಿ ತಿಪ್ಪೆ, ಆ ತಿಪ್ಪೆಲ್ ಹೋಗಿ ಸೊಳ್ಳೆ ಹಿಡಿಬೇಕು. 3 ಸೊಳ್ಳೆ ಹಿಡಿಬೇಕು. ನಮ್ ರೋಡ್ ಡೆಡ್ ಎಂಡ್ ಅಲ್ಲಿ ಯಾವಾಗ್ಲೂ ಇಲ್ಲಿ ಕಸ ಹಾಕ್ಬಿಡ್ತಾರೆ ಗೈಸ್. ಈ ತರ ಕಸ ಹಾಕ್ಬಾರ್ದು ಆಕ್ಚುಲಿ ಹೇಳ್ಬೇಕಂದ್ರೆ. ಹನುಮ, ಇದೇ ಕಸದಲ್ಲಿ ಸೊಳ್ಳೆ ಇರುತ್ತೆ, ಹುಡುಕಿ ಸಿಗುತ್ತೆ. ಎಲ್ಲಿ ಬೇಕಾದ್ರೂ ಹುಡುಕ್ಬೋದು, ಅವ್ರ ಇಷ್ಟ ಅಲ್ವಾ? ಹೌದು, ಸಿಕ್ಕಿದ್ರೆ ಎಲ್ಲಿ ಬೇಕಾದ್ರೂ ಹುಡುಕಿ. ಅಲ್ಲ, ಕಸದಲ್ಲಿ ನಿಮಗ್ ಪಕ್ಕಾ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳಿದಷ್ಟೇ. ಅದಕ್ಕಿಂತ ಅಲ್ಲಿದೆಲ್ಲ ಬ್ಯಾಕ್ ಸೈಡ್, ಅಲ್ಲಿ ಬರುತ್ತೆ ಜಾಸ್ತಿ. ಯಾಕಂದ್ರೆ ಅಲ್ಲಿ ಜಾಸ್ತಿ ಸುಸ್ತು ಎಲ್ಲ ಮಾಡ್ಕೊಂಡಿರ್ತಾರೆ. ಯಾರು? ಅಜ್ಜಂದಿರು. ನೀವ್ ಯಾವಾಗ ನೋಡಿದ್ರೆ ಅವು ಸುಸು ಮಾಡೋದು? ಎಲ್ಲಿ ಯಾವ ಬ್ಯಾಕ್ ಗೊತ್ತಿಲ್ಲ. ಎಲ್ಲಾದ್ರೂ ಓಕೆ, ನೀವ್ ಎಲ್ಲಾದ್ರೂ ಸೊಳ್ಳೆ ಹುಡುಕ್ಬೋದು. ಸೊಳ್ಳೆ ಎಲ್ಲಿ ಸಿಗುತ್ತೆ? ಏನ್ ಮಾ, ನಿಮ್ ತಂಗಿ ಹಿಂಗ್ ಸೊಳ್ಳೆ ಹುಡುಕ್ತಾರೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ? ಇದೆಯಾ? ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಯಾವ ತರ ಇದೆ ಅಲ್ವಾ ಇದು? ಅಲ್ಲ, ಇಷ್ಟೊತ್ತಲ್ಲಿ ಬಂದ್ಬಿಟ್ಟು ಹುಚ್ಚು ತಿಳ್ಕೊಳ್ತಾರೆ. ವಾಸನೆ ಬರ್ತಾಯ್ತಾ? ಏನಕ್ಕೆ ಮತ್ತೆ ಇದೇ ಜಾಗನ ಸೆಲೆಕ್ಟ್ ಮಾಡ್ಕೊಂಡ್ರಿ? ಮೋರಿನ ನಾನು ಹೇಳಿದ್ ಯಜ್ಞ ಹಿಡಿಯಕ್ಕಲ್ಲ ಮಾ, ಇಲಿ ಹಿಡಿಯಕ್ಕಲ್ಲ. ಇದು ಇರುವೆ ಹಿಡಿಲ್ಲ. ಇರುವೆ ಅಲ್ಲ, ನಾನು ಹೇಳಿದ್ ಸೊಳ್ಳೆ. ಅದ್ರಲ್ಲಿ ಇತ್ತು ಮುನ್ನು, ನನ್ನ ಚಪ್ಪಳೆ ಹೊರ್ಟೋಯ್ತು. ಬೇರೆ ಕಡೆ ಹುಡುಕಿ ಸಿಗುತ್ತೆ. ಇಲ್ಲಾಂದ್ರೆ ಫೋನ್ ಮಾಡು, ಪಕ್ಕದ ಮನೆ ಹೋಗಿರ್ಬೋದು. ಯಾರಾದ್ ನೋಡಿದ್ರೆ ಹುಚ್ಚಿ ಅಂತ ಅನ್ಕೋತಾರಲ್ಲ ಗೈಸ್. ಲೈಟ್ ಕಂಬುದ ಹಿಂದೆ ಎಲ್ಲ ನೋಡ್ತಾರೆ. ನಾಯಿ ಹುಚ್ಚೋ ಇರುತ್ತಲ್ಲ ಅದಕ್ಕ. ಅಯ್ಯಯ್ಯೋ, ಸೊಳ್ಳೆ ಹುಡುಕಿ ಅಂದ್ರೆ ಈ ತರದ ಹುಚ್ಚೋ ಇದಿರುತ್ತಲ್ಲ ಅದಕ್ಕೆ. ಗೈಸ್, ಕಸದ ಹತ್ರ ಓಡೋಗ್ತಾ ಇದಾರೆ ಪಾಪ. ಸೊಳ್ಳೆ ಹುಡ್ಕೋದಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ. ನೀವೇನಕ್ಕೆ ಮಾ ಇಷ್ಟೊಂದು ರಿಸ್ಕ್ ತಗೋತಾ ಇದ್ದೀರಾ? ನಮ್ಮನೇಲೂ ಇರ್ತಿತ್ತಪ್ಪ, ನಮ್ಮನೇಲೂ ಸೊಳ್ಳೆ ಇತ್ತು. ಒಂದ್ಸಲಿ ಕಾಲಲ್ಲಿ ಹಿಂಗ್ ಒದಿಬೇಕು, ಅವಾಗ ಎಲ್ಲ ಎದೊಳುತ್ತೆ. ಕೀ ಅಂತ ಸೌಂಡ್ ಮಾಡುತ್ತಾ? ನೀವ್ ಯಾವಾಗ ನೋಡಿದ್ರಿ? ಅದೇ ಸೌಂಡ್ ಮಾಡ್ಕೊಂಡು ಬರುತ್ತಲ್ಲ. ಏನಾಯ್ತು? ಭಯಾನೇ ಬಿದ್ದೋದ್ರು. ಸೊಳ್ಳೆ ಅಲ್ಲಮ್ಮ, ಅದು ಚಿಟ್ಟೆ. ಇನ್ನೊಂದು ನೋಡಿ, ಇನ್ನೊಂದು. 4ನೇ ಟಾಸ್ಕ್ ಅಲ್ಲಿ ಸಣ್ಣವರು ಮುಳ್ಳು ಬೇರೆ ಚೊಚ್ಚಿಸ್ಕೊಂಡ್ರಂತೆ ಕೈಗೆ. ಹುಡುಕ್ತಾ ಇದಾರೆ. ಹುಡುಕಿ ಆದಷ್ಟು ಬೇಗ ನಿಮ್ಗೆ ಒಂದು ಸೊಳ್ಳೆನಾದ್ರೂ ಸಿಗ್ಲಿ. ಅಮ್ಮ, ಇದು ಯಾವ ಜಾಗ ಹೇಳಿ ನೀವು ಬಂದಿರೋದು? ಅದು ನಮ್ಮ ಟಾಯ್ಲೆಟ್ ಮೂರಿ. ಬಾತ್ರೂಮ್ ಡ್ರೈನೇಜ್ ಹತ್ರ ಬಂದಿದ್ದಾರೆ ಗಾಯ್ಸ್, ಸೊಳ್ಳೆ ಹುಡುಕಕ್ಕೆ ಅಂತ. ಇಲ್ಲಿ ಇತ್ತು, ಲೈಟ್ ಹಿಡಿಯೋದು ಲೇಟ್ ಆಗಿಲ್ಲ ಅಂದ್ರೆ ಪಕ್ಕ ಹಿಡಿತಿದ್ದೆ. ಇದೆ ಸಣ್ಣಮ್ಮ, ಇಲ್ಲಿ ಪಕ್ಕ ಇರುತ್ತೆ. ಅಕ್ಕ ಇಲ್ವಾ, ಲೈಟ್ ಹಿಡಿದು. ಗಾಯ್ಸ್, ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಸಾಹಸ ಮಾಡ್ತಾ ಇದಾರೆ.
ಸೊಳ್ಳೆಗಳು ಕೊನೆಗೂ ಸಿಕ್ತಿಲ್ಲ ಅವರಿಗೆ. ನಂಗೂ ಕಾದು ಕಾದು ಸಾಕಾಗೋಯ್ತು ನೋಡಿ. ಸೊಳ್ಳೆ ಹಿಡಿಯೋದಕ್ಕೆ ತುಂಬಾ ಸಾಹಸ ಪಡ್ತಿದ್ದಾರೆ ನಮ್ಮ ಸಣ್ಣವರು. ಬನ್ನಿ ಇಲ್ಲಿ, ಓಡ್ ಬನ್ನಿ. ಫೈನಲಿ ಸಾಹಸ ಮಾಡಿ ಒಂದು ಸೊಳ್ಳೆನ ಪತ್ತೆ ಹಚ್ಚಿದ್ದಾರೆ. ಅದು ಎಷ್ಟು ಕಷ್ಟ ಆಯ್ತಲ್ವಾ? ನೀವು ಇಷ್ಟು ಕಷ್ಟ ಟಾಸ್ಕ್ ಕೊಡ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ತಗೊಂಡೋಗಿ ಮನೇಲಿ ಫ್ರೈ ಮಾಡಿ ಸೊಳ್ಳೆನ. ಗೈಸ್ ಅಂತೂ ಇಂತೂ ನಮ್ಮ ಸಣ್ಣವರು ಸೊಳ್ಳೆ ಹಿಡಿದ್ರು. 3 ಸೊಳ್ಳೆ ಅಲ್ಲ, ಒಂದೇ ಸೊಳ್ಳೆ ಹಿಡಿದಿದ್ದು ಸಾಕು. ತಗೊಂಡೋಗಿ ಫ್ರೈ ಮಾಡಿ. ತಗೊಂಡೋಗಿ ಮನೇಲಿ ಹೋಗಿ ಫ್ರೈ ಮಾಡಿ. ನಿಮ್ಗೆ ಸೊಳ್ಳೆ ಬೇಕೇ ಬೇಕಿತ್ತಲ್ವಾ? 5ನೇ ಟಾಸ್ಕ್ ಏನಂತ ಅಂದ್ರೆ 3 ಜನ ಹತ್ರ ಹೋಗಿ ನೀವು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಒಂದು 3 ಜನ ಸಬ್ಸ್ಕ್ರೈಬರ್ಸ್ ಬಂದ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು ನಮ್ಗೆ ಅಂತ 3 ಜನದ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ. ಅವ್ರ ಫೋನ್ ಅಂದ ನೀವೇ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಅವ್ರಿಗೆ ಹೇಳಿ. ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನೀವೇ ಹೇಳ್ಬೇಕು. ನೋಡೋಣ ಗೈಸ್ ಯಾರ ಕೈಲಿ ಸಬ್ಸ್ಕ್ರೈಬ್ ಮಾಡಿಸ್ತಾರೆ ಅಂತ. ಯಾರ ಹತ್ರ ಮಾಡಿಸ್ಬೇಕು ಮುನ್ನು? ಅಯ್ಯೋ ಗೈಸ್ ನಮ್ಮ ಸಣ್ಣವರು ಹುಡ್ಕಾಡ್ತಿದ್ದಾರೆ ಪಾಪ. ಇಷ್ಟೊತ್ತಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳಿಸ್ತಾ ಇದೀನಿ. ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೂ ಕಷ್ಟ ಅಲ್ವಾ ಇಷ್ಟೊತ್ತಲ್ಲಿ? ಕಷ್ಟ ಇದು ಮಾತ್ರ. ನಂಗೆ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ತೀರಾ? ನಂಗೆ ಇದು ಚಾಲೆಂಜ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 3 ಜನರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಅದಕ್ಕೋಸ್ಕರ ಸಣ್ಣ ಮುನ್ನು ಅಂತ ಹೊಡೀರಿ ಯೂಟ್ಯೂಬಲ್ಲಿ. ಆಯ್ತು, ಒಬ್ಬರ ಹತ್ರ ಕಂಪ್ಲೀಟ್ ಆಯ್ತು. ಓಕೆ, ಡನ್ ಡನ್ ಡನ್. ಥ್ಯಾಂಕ್ ಯು ಸೋ ಮಚ್. ಒಬ್ಬರ ಹತ್ರ ಆಯ್ತು, ಇನ್ನು 2 ಹತ್ರ ಇದೆ. ಇನ್ನೊಬ್ರು ಬರ್ತಾ ಇದ್ದಾರೆ, ಅವ್ರ ಹತ್ರ ಹೇಳ್ತೀನಿ. ಬ್ರೋ 1 ನಿಮಿಷ, ನಂದು ಯೂಟ್ಯೂಬ್ ಚಾನಲ್ ಇದೆ ಸಣ್ಣ ಮುನ್ನು ಅಂತ, ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಗೊತ್ತು, ಮಾಡಿಲ್ಲ, ಮಾಡ್ತೀನಿ. ಇವಾಗ ಮಾಡಬೇಕು. ಆಗಿಲ್ಲ ಮಾಡ್ತಿದ್ದಾರೆ ನೋಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿದ್ರು, 2 ಹತ್ರ ಕಂಪ್ಲೀಟ್ ಆಯಿತು. ಲಾಸ್ಟ್ ಒಬ್ರು ಇದ್ದಾರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಇದ್ದಾರೆ, ಬನ್ನಿ ಮಾಡ್ಸೋಣ. ಇದರಿಂದ ನಮ್ಮ ಚಾನಲ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ನೀವು ಕೂಡ ಅಷ್ಟೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಗೈಸ್. ನೀವೇ ಸಬ್ಸ್ಕ್ರೈಬ್ ಮಾಡಿ, ಬೇಗ ನಂಗೆ ಸಪೋರ್ಟ್ ಮಾಡಿ. ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ತೀರಾ? ಐಡಿ ಬೇಕಲ್ಲ, ಸಣ್ಣ ಮುನ್ನು ಅಂತ ಮಾಡ್ತೀರಾ? ಈಗಲೇ ಮಾಡ್ಬೇಕು ಅಂತ ಹೇಳ್ಬೇಕು ತಾನೆ ನೀವು. ಅಂದ್ರೆ ಇವಾಗ ಹೆಂಗ್ ಮಾಡ್ತಾರೆ? ಅವ್ರು ಕಾಲೇಜ್ ಮಾತಾಡ್ಕೊಂಡು ಹೋಗ್ತಿದ್ದಾರ, ಅದಕ್ಕೆ ಬಿಟ್ರಾ? ಅದಕ್ಕೆ ಅವ್ರನ್ನ ಹಂಗೆ ಬಿಡಿ ಹೋಗ್ಲಿ ಅಂತ. ಯಾಕಮ್ಮ ನಕ್ಕೊಂಡು ಹೋಗ್ತಾರೆ, ಅವ್ರಿಗೆಲ್ಲ ಗೊತ್ತಲ್ವಾ? ನಕ್ಕೊಂಡು ಹೋಗ್ತಾ ಇದ್ದಾರೆ. ಓಡೋಗ್ಬಿಟ್ರು. ಬನ್ನಿಮ್ಮ ನಾವು ಓಡೋಣ. ಅಪ್ಪೆ ಹೊಡಿತಾರೆ, ಓಡ್ತಾ ಇದ್ದಾರೆ ಹಿಂಗೆ. ಸಣ್ಣವ್ರು ಇದ್ರಲ್ಲಿ ಫುಲ್ ಶಾರ್ಟ್ ತರ ಕಾಣಿಸ್ತಾ ಇದಾರೆ. ಇಷ್ಟೇ ತರ ಕಾಣಿಸ್ತಿದೆ. ಕಡೆ ಬಂದಾಗ ಆ ಕಡೆಯಿಂದ ಅಂಕಲ್ ಬರ್ತಾ ಇದಾರೆ ಮೋನು. ಹೌದಾ? ಪರವಾಗಿಲ್ಲ, ಇಲ್ಲೇ ಯಾರನ್ನಾದ್ರೂ ಸರ್ಚ್ ಮಾಡಿ ಸಿಗ್ಬೋದು. ಟೈಮ್ ಇವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು 9:15 ಆಯ್ತು. ಸೊ ಇಷ್ಟೊತ್ತಲ್ಲಿ ಪಾಪ ತಿಂದಿರೋದನ್ನ ಎಲ್ಲ ಕರಗಿಸ್ತಾ ಇದೀನಿ ಸಣ್ಣವ್ರದ್ದು. ನೋಡಿ ಅವಾಗ್ಲಿಂದ ಓಡಾಡ್ತಾ ಇದಾರೆ. ತರ ಕೇಳ್ಮಾ, ಎಲ್ಲಿದೆ? ಹೌದಾ? ಸರಿ ಆಂಟಿ, ಆಯ್ತು. ಫೋನ್ ತಂದಿಲ್ಲ ಆಂಟಿ, ಮನೇಲಿ ಇಟ್ಟು ಬಂದಿದ್ದಾರೆ. ಅಯ್ಯೋ, ಇವತ್ತೇ ಇಟ್ಟು ಬರ್ಬೇಕಾ ಮನೇಲಿ? ಏನ್ ಗ್ರಾಚಾರ ನೋಡಿ ನಂದು. ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿದ್ಯಾ? ಸಣ್ಣವ್ರಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದೆ ಕಣ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಸ್ಬೇಕೀಗ ಅಂತ. 3 ಜನರ ಹತ್ರ ಆಗ್ಲೇ 2 ಆಯ್ತು. ಆಗ್ಲಿ 2 ಆಯ್ತು. ಈಗ 3ನೇ ಇವನ್ ಮಾಡಿಲ್ಲ ಅನ್ಸುತ್ತೆ. ಅವನ ಹತ್ರ 3 ಹುಡುಗಿರಿರೋದು. ನೋಡ್ಬೇಕು, ಗೊತ್ತಾಗುತ್ತೆ. ಮಾಡಿಲ್ಲ ತಾನೇ ನೀನು? ಸಬ್ಸ್ಕ್ರೈಬ್ ಮಾಡಿಲ್ಲ. ಸೂಪರ್ ಕಣ, ಈಗ ಮಾಡೋಣ. ಒಳ್ಳೇದಾಯ್ತು, ಇವಾಗ ಮಾಡಿಸ್ತೀವಿ ಬಿಡು. ಇವಾಗ ಮಾಡ್ತಾನೆ. ಸಣ್ಣವ್ರಿಗೆ ಫುಲ್ ಖುಷಿ ಆಗ್ಬಿಡ್ತು. ಲಾಸ್ಟ್ ಫೈನಲ್ ಸಬ್ಸ್ಕ್ರೈಬರ್ ಇದ್ದಿದ್ದು. ಫೈನಲ್ ಆಗಿ ಸಬ್ಸ್ಕ್ರೈಬ್ 3 ಜನದಾಯ್ತು. ಹೇಳಿಲ್ವಾ? ಗೊತ್ತಿರೋರೇ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತ ನಾನು ಹೇಳ್ದೆ. ನೋಡಿ, ನೀನ್ ಮಾಡಿದ್ಯಾ, ಅವ್ನ್ ಮಾಡಿಲ್ಲ. ಹೌದಾ? ಆಯ್ತು, ಈ ಟಾಸ್ಕ್ ಕಂಪ್ಲೀಟ್ ಆಯ್ತಲ್ಲ? ಕಂಪ್ಲೀಟ್. ಸನಮ, ಇವಾಗ ಏನ್ ಗೊತ್ತಾ? ಏನು? ಇವಾಗ ನೀವು ಹಳೆ ಮನೆ ಹತ್ರ ನಿಂತ್ಕೊಂಡು ನಾನ್ ಮತ್ತೆ ಮನೆಗ್ ಬಂದಿದ್ದೀನಿ ಬರ್ರೋ ಅಂತ ಜೋರಾಗಿ ಕಿರ್ಚ್ಬೇಕು, ಎಲ್ಲರಿಗೂ ಕೇಳ್ಸೋ ತರ. ಕೇಳ್ಬೋದಲ್ಲ? ಸಣ್ಣವ್ರದ್ದು ಮೊದ್ಲೇ ಜೋರ್ ವಾಯ್ಸ್ ಇದೆ. ನಾನ್ ಮತ್ತೆ ಮನೆಗ್ ಬಂದಿದ್ದೀನಿ ಬರ್ರೋ ಅಂತ ಹೇಳ್ಬೇಕಾ? ಜೋರಾಗಿ. ಹೋಗಿ 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 ಬೇಗ. ಗಾಯ್ಸ್ ಅಲ್ಲಿ ಅಷ್ಟು ಜನ ನಿಂತಿದ್ದಾರೆ, ನೋಡೋಣ. ಸಣ್ಣವರು ಜೋರಾಗಿ ಕಿರ್ಚ್ಬೇಕು. ಈಗ ಬೇರೆ ಹೊಸ
ಓನರ್ ಬಂದಿದ್ದಾರೆ, ನಾನು ಅಲ್ಲಿ ನೋಡ್ಸಿದ್ರೆ ಯಾರಿದು ನಮ್ಮ ಮನೆಗೆ ಬಂದಿರೋದು ಅಂತ. ಮನೆ ಒಳಗಡೆಯಿಂದ ಅಲ್ವಲ್ಲ, ಈಚೆಯಿಂದ ಅಂದ್ಬಿಟ್ಟು ಓಡ್ ಬಂದ್ಬಿಟ್ರಿ ಈ ಕಡೆಗೆ. ದೂರ ಅಲ್ಲಿ ಗೇಟ್ ಹತ್ರ ನಿಂತ್ಕೋಬೇಕು. ಹೋಗಿ. ಈಗ ಫುಲ್ ಜಾಲಿ, ಅವಳಿಗೆ ಫುಲ್ ಪ್ರಾಣ ಸಂಕಟ. ಅಲ್ಲಿಂದ ಹೇಳ್ತೀರಾ? ಸರಿ ಹೇಳಿ. ಹೇಳ್ಬೇಕು ಬೇಗ. ಅವನ್ನೇನೆ ಕರಿತೀರಾ? ಸ್ವಲ್ಪ ಧೈರ್ಯಕ್ಕ. ಯಾಕೆ ಗೊತ್ತ ಅವ್ರನ್ನ ಕರ್ಕೊಂಡದ್ದು? ದೂರ ಅವ್ರಿಗಾಗ್ಲಿ ಇವಳಿಗೆ ಬೇಡ ಅಂತ ಅಷ್ಟೇ. ಪಾಪ ಓಡೋದು. ಪಾಪ, ಆದ್ರೆ ವಾಯ್ಸ್ ಬಾಯ್ ಇನ್ನ ತರ ನಿಂತು ತಾನೆ. ಕ್ಲಿಯರ್ ಆಗಿ ಸೆಂಟೆನ್ಸ್ ಹೇಳಿಲ್ಲ ನೀವು. ಹೇಳಿದೀನಿ. ಕ್ಲಿಯರ್ ಆಗಿ ಹೇಳಿಲ್ಲ. ಮನೆಗೆ ಬಂದಿದ್ದೀನಿ ಬರ್ರೋ. ನಾನ್ ಮತ್ತೆ ಮನೆಗ್ ಬಂದಿದ್ದೀನಿ, ಬೇಗ ಬರ್ರೋ ಅನ್ಬೇಕು ಅಂತ ನಾನು ಹೇಳಿದ್ದೆ. ಬರ್ರೋ ಅಂದಿದ್ದೀನಿ, ಸಾಕು. ಪರವಾಗಿಲ್ಲ, ಇಷ್ಟ ಹೇಳಿದಿರಲ್ವಾ, ಹೋಗ್ಲಿ. ಎಲ್ಲ ನೋಡಿ ನಗ್ತವ್ರೆ ಅಷ್ಟು ಜನ, ಎಲ್ಲ ಹೊಸ ಒಬ್ರು ಮುನು. ಅದಕ್ಕೆ ನಗು ಬಂತಾ? ಇಬ್ರು ಮಕ್ಳನ್ನ ಕರ್ಕೊಂಡು ಕುಂಟೆಬಿಲ್ಲೆ ಬರ್ಸ್ಬಿಟ್ಟು ನೀವು ಪ್ಲೇ ಮಾಡ್ಬೇಕು, ಆಟ ಆಡ್ಬೇಕು. ಇವಾಗ ಕುಂಟೆಬಿಲ್ಲೆನ ನೀವು ಆಡ್ಬೇಕು, ಅವ್ರ ಕೈಲಿ ಕುಂಟೆಬಿಲ್ಲೆ ಬರ್ಸ್ಬೇಕು, ಕುಂಟೆಬಿಲ್ಲೆ ನೀವು ಆಡ್ಬೇಕು. ಯಾರಾದ್ರೂ ಓಕೆ, ಮಕ್ಕಳು ಅಂದ್ರೆ ಮಕ್ಕಳು ಓಕೆ. ಇವಾಗ ಆಲ್ರೆಡಿ ಟೈಮು 9:45 ಆಯ್ತು. ಇಷ್ಟೊತ್ತಲ್ಲಿ ಕುಂಟೆಬಿಲ್ಲೆ ಆಡಿದ್ರೆ ಹೆಂಗಿರುತ್ತಲ್ವಾ? ಪಾಪ ಅಲ್ವಾ? ನಿಜ ಪಾಪ ಅಂತ ಅನಿಸ್ತಿದೆ ನಂಗೆ. ಕುಂಟೆಬಿಲ್ಲೆ ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ಆಡಿರ್ತೀರಾ, ಸೊ ಈ ಟೈಮಲ್ಲಿ ಆಡಿದ್ರೆ ಹೇಗಿರುತ್ತೆ ಅನ್ನೋದು ಇವಾಗ ನೀವೇ ನೋಡ್ತೀರಾ. ಬನ್ನಿ, ಸಣ್ಣವ್ರು ಇವಾಗ ಪ್ಲೇ ಮಾಡ್ತಾರೆ. ಕಲ್ನ ತಗೊಂಡ್ ಬಂದು ಕೊಡ್ತಿದ್ದಾರೆ ಬರೆಯೋದಕ್ಕೆ. ನೀವು ಹೋಗಿ ಅವ್ರ ಜೊತೆ ಸೇರ್ಕೊಂಡು ಆಡಿ ಕುಂಟೆಬಿಲ್ಲೆ. ನಂಗಾಗಲ್ಲಪ್ಪ ಅದೆಲ್ಲ. ಯಾಕೆ? ಚಿಕ್ಕ ವಯಸ್ಸಲ್ಲಿ ಆಡಿಲ್ವಾ? ಆಡಿದ್ದೀನಿ, ಇವಾಗ ಆಗಲ್ಲ. ಕುಂಟೆಬಿಲ್ಲೆ ಬರ್ದಿದ್ದಾನೆ. ಓಕೆ, ಇವಾಗ ಫಸ್ಟ್ ಅವ್ರು ಆಡ್ಬೇಕು. ಇನ್ನು ಕರ್ಕೊಂಡ್ ಬಂದಿರೋದಪ್ಪ ಕುಂಟೆಬಿಲ್ಲೆ ಆಡಕ್ಕೆ ಅಂತ. ಇವ್ ನೋಡಿ ಎಷ್ಟು ಎಕ್ಸ್ಪೀರಿಯನ್ಸು. ಹುಡುಗಿರ್ ಜೊತೆ ಆಡಿದಾನೆ ಅನ್ಸುತ್ತೆ ಇವನು. ಕುಂಟೆಬಿಲ್ಲೆ ಹುಡುಗಿರ್ ಜೊತೆ ಆಡೋರು ಅಲ್ವನೋ? ಹುಡುಗಿರ ಇವನಿಗೆ ಆಡ್ಸ್ಬಿಟ್ಟವ್ರೆ. ಸೂಪರ್. ಇಲ್ಲ ಅಷ್ಟೇ ಸಾಕು. ಪರ್ಫೆಕ್ಟ್. ಜಿತಿನ್ ಮಾಡ್ಬೇಕು ಬಾ. ನೀನು ಹುಡುಗಿರ್ ಜೊತೆ ಆಡ್ತಿದ್ದೆ, ನೀನು ಚಿಕ್ಕ ವಯಸ್ಸಲ್ಲಿ ನೋಡಿದೀನಿ ನಿನ್ನ ನಾನು. ಔಟು. ಇನ್ನೊಂದ್ಸರಿ ಔಟು. ಯಾರೋ ಇವರು ಒಂದು ಬಚ್ಚ ಹಾಕಕ್ ಬರ್ತಾ ಇಲ್ಲ. ಯಾರಕ್ಕೋ ನೋಡಿ, ನಿನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಇವ್ ನೋಡಿ ಎಷ್ಟು ಚೆನ್ನಾಗಿ ಆಡ್ದ. ಅದೇ ಹೇಳ್ತಾ ಇಲ್ವಾ, ಎಕ್ಸ್ಪೀರಿಯನ್ಸ್. ಅದು ಹುಡುಗಿರು ಬೇಗ ಆಡ್ಬಿಡ್ತಾರೆ. ಸರಿ, ಇದು ಫಿನಿಶ್. ಥ್ಯಾಂಕ್ ಯು ಹರ್ಷಿತ್, ಥ್ಯಾಂಕ್ ಯು ಸೋ ಮಚ್. ಆಯ್ತು. ಏನ್ ಗೊತ್ತಾ, ಇವಾಗ ಯಾರಾದ್ರೂ ರೋಡಲ್ಲಿ ಬರ್ತಾ ಇರ್ತಾರೆ, ಅವ್ರಿಗೆ ನೀವು ಬ್ಯಾ ಅಂತ ಎದುರಿಸ್ಬೇಕು. ನಂಗೆ ಯಾಕೆ? ಸರಿ ಆಯ್ತು. ಧನ್ಯವ್ರೆ, ನಿಮ್ ತಂಗಿ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾರೆ ಅಂತೀರಾ? ಆದ್ರೆ ಎಷ್ಟು ಬೈಗಳ ತಿಂತಾಳೆ ಅಂತ ಗೊತ್ತಿಲ್ಲ. ದೊಡ್ಡವ್ರಿಗೆ ಮಾಡಿದ್ರೆ ಪಕ್ಕ ಬೈತಾರೆ. ಕೆಲಸದಿಂದ ಬಂದಿರ್ತಾರಲ್ಲ ಪಾಪ, ಎಷ್ಟು ಸುಸ್ತಾಗಿ ಬಂದಿರ್ತಾರೆ. ಬರ್ತಿದ್ದಾರೆ. ಗಾಡಿ ಓಡಿಸ್ಕೊಂಡು ಬರುವವರನ್ನ ಮಾಡಬಾರ್ದು, ಯಾಕಂದ್ರೆ ಪಾಪ ಅವ್ರು ಗಾಡಿ ಓಡಿಸ್ಕೊಂಡಿರ್ತಾರಲ್ವಾ, ಅವರ ಕಂಟ್ರೋಲ್ ತಪ್ತದೆ. ಅದಕ್ಕೋಸ್ಕರ ನಡ್ಕೊಂಡು ಬಂದವರನ್ನು ಮಾಡಿದ್ರೆ ಓಕೆ, ಪರವಾಗಿಲ್ಲ. ಹೌದು, ಇವಾಗ ನಡ್ಕೊಂಡಲ್ಲಿ ಯಾರೋ ಒಬ್ರು ಬರ್ತಿದ್ದಾರೆ ಅಂಗಡಿಯಿಂದ. ಕಳ್ರು ಬಂದು ಸಾಕು. ಪಾಪ ಎದ್ರುಕೊಂಡ್ಬಿಟ್ರು ಅವರು. ಹೌದು ಪಾಪ ಮಕ್ಳು. ಅಲ್ಲ, ನಿಮ್ಗೆ ಬರೀ ಮಕ್ಳುಗಳೇ ಸಿಗ್ತಾರಲ್ಲ. ಕಣ್ಣಲ್ಲಿತ್ತು ಪಾಪ, ಮೂಗಿಗೆ ಪರ್ಫೆಕ್ಟ್ ಆಗಿ ಮಾಡಿದಿರಾ ಎಲ್ಲ ಟಾಸ್ಕು ಕೂಡ. ಗ್ರೇಟ್. ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಪಬ್ಲಿಕ್ ಅಲ್ಲಿ ಈ ತರ ಮಾಡಿದಿರಲ್ವಾ, ಅಂದ್ರೆ ಎಷ್ಟೋ ಜನಕ್ಕೆ ಮುಜುಗರ ಆಗುತ್ತೆ. ಬಟ್ ಅದೇನು ಪಡ್ಕೊಳ್ದೆ ಮಾಡ್ತೀನಿ ನಾನು ಟಾಸ್ಕ್ ಅಂತ ಹೇಳಿ ಮಾಡಿದ್ರಲ್ವಾ, ಗ್ರೇಟ್. ನೀವು ಆಕ್ಚುಲಿ ಹೇಳ್ಬೇಕಂದ್ರೆ ಯಾವ ಟಾಸ್ಕ್ ಕೊಟ್ರು ಮಾಡ್ತೀರಾ ಅನ್ನೋ ಕಾನ್ಫಿಡೆಂಟ್ ತಗೊಂಡ್ ಬಂದಿದ್ದೀರಾ. ನೆಕ್ಸ್ಟ್ ಏನ್ ಗೊತ್ತಾ, ಯಾರಾದ್ರೂ ಬರ್ತಿರ್ತಾರಲ್ವಾ ರೋಡಲ್ಲಿ, ಅವ್ರಿಗೆ ನೀರ್ ಹಚ್ಬೇಕು. ಬೇಡಪ್ಪ, ಹೆಚ್ಚಲೇಬೇಕು. ಬೈಕೊಂಡ್ಬಿಡ್ತಾರೆ ನಿಜವಾಗ್ಲು. ನೀರ್ ಹಚ್ಬೇಕು.
ಎಲ್ಲಿಂದ ತಗೊಂಡ್ ಬಂದ್ರಿ ನೀವು? ಮನೆಯಿಂದ ಒಂದು ಜಗ್ ತಗೊಂಡ್ ಬನ್ನಿ. ಸ್ವಲ್ಪ ಹೆಚ್ಚಿದ್ರು ಪರವಾಗಿಲ್ಲ, ಪೂರ್ತಿನೇ ಹೆಚ್ಚಬೇಕು ಅಂತೇನಿಲ್ಲ. ಯಾವ್ದಾದ್ರೂ ಓಕೆ, ಅಲ್ಲಿ ಸ್ವಲ್ಪ ಯಾವ್ದಾದ್ರೂ ಓಕೆ, ಪ್ರಾಣಿಗಳು ಕುಡಿಯೋ ನೀರು. ಯಾವ್ದಾದ್ರೂ ಓಕೆ. ಯಾವುದೋ ಒಂದು ನೀರನ್ನ ತಗೊಂಡ್ ಬಂದು ಹೆಚ್ಚಬೇಕು. ಒಂದು ಬಾಟ್ಲು ನೀರಾದ್ರೂ ತಗೋಬಹುದು, ಇಲ್ಲ ಏನಾದ್ರೂ ಓಕೆ. ಹಾ, ಯಾರಿಗಾದ್ರೂ ಓಕೆ. ಯಾಕೆ ನೆನ್ಸ್ಕೊಂಡ್ ನಗ್ತಾ ಇದ್ದೀರಾ? ಪಾಪ ಚಿಕ್ಕ ಹುಡುಗಿದು ಇಲ್ಲಿದ್ದ ಸ್ಪೆಕ್ಸ್ ಇಲ್ಲಿ ತನಕ ರೀಚ್. ಅವರಿಬ್ರು ಮಕ್ಕಳು ತುಂಬಾ ಭಯ ಪಟ್ಬಿಟ್ರಲ್ಲ. ಕಿರ್ಚಾಡ್ದಿದ್ರು. ಇವಾಗ ನೀರ್ನ ಸಣ್ಣ ಯಾರಿಗಾಗ್ತಾರೆ ಅಂತ ನೋಡೋಣ. ಗೈಸ್ ಹೋಗಿ ನೀರ್ ತಗೊಂಡ್ ಬಂದ್ರು ಸಣ್ಣವರು. ಎಲ್ಲಿ ಸಿಕ್ತು ಇಷ್ಟು ಈಸಿಯಾಗಿ? ಅಲ್ಲಿ ಕೆಳಗಡೆ ಬಕೆಟಲ್ಲಿ ಇಟ್ಟಿರ್ತಾರಮ್ಮ. ಮನೆ ಕೆಳಗಡೆ ಬಕೆಟಲ್ಲಿ ಇಟ್ಟಿರ್ತಾರೆ. ಸೊ ಇವಾಗ ನೀರ್ ತಗೊಂಡ್ ಬಂದ್ರು. ಯಾರಿಗಾದ್ರೂ ಹಾಕ್ಬೋದು ಸಣ್ಣಮ್ಮ, ಅದು ನಿಮ್ಗೆ ಕೊಟ್ಟಿದ್ದೀನಿ ಟಾಸ್ಕು. ಅವ್ರು ಹೋಗ್ಲಿ. ಅವ್ರಿಗೆ ಹಾಕ್ತೀರಾ? ಅವರಿಗಿನೇ ಹಾಕ್ಬೇಡಿ, ಅವ್ರಿಗೆ ಹಾಕ್ಬಾರ್ದಾ? ಪಾಪ ಅವ್ರು ಕೆಲಸ ಮಾಡಿದಾನದು ಅಂತ. ಯಾರಿಗೆ ಹಾಕ್ತೀರಮ್ಮ? ಯಾರಿಗಾದ್ರೂ ಹಾಕ್ಬೋದು. ಏರು ವಾ ಪಾಪ, ನಿಮ್ಮ ಅಕ್ಕರಿಗೆ ಹಾಕ್ಬಿಟ್ರಿ. ಯಾರಿಗಾದ್ರೂ ಸರಿ. ಇದು ಬೇಕಿತ್ತ ಮಗಳೇ. ಮನೆಗೆ ಹೋಗಿ ಇವಾಗ ಪೂರ್ತಿ ಸ್ನಾನ ಮಾಡಿ. ಯಾರಿಗೆ ಆಗ್ತಲ್ಲ ಹಾಕ್ಬಿಟ್ರೆ. ನನ್ ಪರವಾಗ ನಾಯಿ ಇದೆ ನೋಡಿ ಎಷ್ಟು. ನಾಯಿ ಬೈತಾ ಇದೆ, ಏನಕ್ಕೆ ಹಾಕಿದ್ರು ಅಕ್ಕನಿಗೆ ಅಂತ. ಏನಕ್ಕೆ ಹಾಕಿದ್ರು ಅಕ್ಕನಿಗೆ? ಅಕ್ಕ ಪಾಪ ಅಲ್ಲ. ಥ್ಯಾಂಕ್ಸ್ ಅಕ್ಕ. ಶೆಕೆ ಅಲ್ಲ, ಸ್ವಲ್ಪ ತಣ್ಣಗೆ ಮಾಡ್ಕೊಮ್ಮಯ್ಯ. ತಣ್ಣೀರು. ಸೂಪರ್ ಆಗಿತ್ತು ಮಾ. ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀರಾ. ಇಷ್ಟೊತ್ತಲ್ಲಿ ಪಬ್ಲಿಕ್ ಅಲ್ಲೆಲ್ಲ ಹೋಗೋದು ಬೇಡ, ಅಂದ್ರೆ ಡ್ರಿಂಕ್ಸ್ ಮಾಡ್ಕೊಂಡೆಲ್ಲ ಬರ್ತಿರ್ತಾರೆ. ಸೊ 10 o'clock ಮೇಲಾಯ್ತು. ಇವಾಗ ಹೊರಡೋಣ ಮನೆಗೆ, ಓಕೆನಾ? ಸೂಪರ್ ಆಗಿ ಟಾಸ್ಕ್ ಮಾಡಿದ್ದೀರಾ. ಯಾಕಮ್ಮ ಬೇಜಾರಲ್ಲಿ ಹೋಗ್ತಿದ್ದೀರಾ? ಅಲ್ಲ ಟಾಸ್ಕ್ ಕೊಟ್ಟಿರೋದು ಅವರಿಗೆ, ನೀವು ಮಿಡಲ್ ಅಲ್ಲಿ ಎಂಜಾಯ್ ಮಾಡಕ್ಕೆ ಅಂತ ಬಂದ್ರಿ. ಇವಳು ನೋಡಿ ಹುಚ್ಚ ಹಿಡ್ಕೊಂಡು ಮನೆಗೆ ಹೋಯ್ತಿದ್ದಾಳೆ. ಅಯ್ಯೋ ಪಾಪ, ಎಲ್ಲಾ ಕಡೆ ನೀರ್ ಹಾಕ್ಬಿಡೋದು. ಸಡನ್ ಆಗಿ ಹೆಚ್ಚಿಬಿಟ್ಟು ಅವ್ರಿಗೆ ಶಾಕ್ ಆಗೋಯ್ತು. ಯಾರಿಗೆ ಆಗ್ತಾಳೆ ಅಷ್ಟರಲ್ಲಿ ಹೆಚ್ಚಿಬಿಟ್ಟ. ಶಾಕ್ ಅವಳು ಪಾಪ. ಏನೋ ಥಿಂಕ್ ಮಾಡ್ತಿದ್ದೆ. ಸರಿ, ನಿಮ್ ತಂಗಿಯವ್ರು ಹೆಂಗ್ ಟಾಸ್ಕ್ ಮಾಡಿದ್ರು? ತುಂಬಾ ಮಾಡಿಲ್ಲಪ್ಪ. ಅಲ್ಲ ಅಮ್ಮ, ಅವಾಗ್ಲಿಂದ ನಮ್ ತಂಗಿ ಗ್ರೇಟು ಅಂತ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಎಲ್ಲ ಟಾಸ್ಕ್ ಮಾಡ್ತಿದ್ದಾಳೆ ಅಂತ ನೋಡಿದ್ರೆ ನೀವು ನೀರ್ ಹೆಚ್ಚದಾಗಿದ್ದ. ಜಾಸ್ತಿ ಒಳ್ಳೆಯವಳು ಆಗ್ಬಾರ್ದು, ಕೆಟ್ಟವಳು ಆಗ್ಬೇಕು. ಅದಕ್ಕೆ ನಿಮ್ ತಂಗಿ ಇವಾಗ ಹಾಕಿದ್ದು. ಯಾರು ಜಾಸ್ತಿ ಪುಣ್ಯ ತೋರಿಸ್ತಾರೆ ಅವ್ರಿಗೇನೆ ಲಾಸ್ಟಿಗೆ ಬೀಳೋದು. ಇವಾಗ ಫಾರ್ ಎಕ್ಸಾಂಪಲ್ ಹಂಗೇನೆ ನೋಡಿ. ಸರಿ ಬನ್ನಿ, ಇಲ್ಲಿ ಏನಕ್ಕೆ ಕೊಡೋಗ್ತಾ ಇದ್ದೀರಾ? ಇಲ್ಲ, ಇಷ್ಟೊತ್ತು ಶೆಕೆ ಅಂತಿದ್ರಿ ಅಲ್ವಾ? ಸೊ ಬಿಡಿ, ಇವಾಗ ತಣ್ಣಗಾಯ್ತಲ್ವಾ? ಸದ್ಯ ಸಣ್ಣುಮ ಯಾರಿಗಾದ್ರು ಅಂತ ಹೇಳ್ಬಿಟ್ಟಿದ್ದೆ, ನನಗೆ ಹಾಕ್ಲಿಲ್ಲ. ಥ್ಯಾಂಕ್ ಯು ಮಾ. ನಿಮ್ಗೆ ಹಾಕ್ಲಿಕ್ಕಿದ್ದೆ, ಆಮೇಲೆ ಕ್ಯಾಮರಾ ಇಟ್ಕೊಂಡಿದ್ದೀರಲ್ಲ, ಸುಮ್ಮನೆ ಬೇಡ ಅಂತ ಅನಿಸ್ತಿಲ್ಲ ಅಂದ್ರೆ ಪಕ್ಕ ನಿಮ್ಗೆ ಆಗ್ತಿದ್ದೆ. ಸರಿ, ಓಕೆ. ಇವಾಗ ಈ ಟಾಸ್ಕ್ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಮಾ. ನೀವು ನನ್ನ ಜೊತೆ ಇದ್ದು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಧನ್ಯ ಅವರೇ. ಎಲ್ಲ ಅಕ್ಸೆಪ್ಟ್ ಮಾಡಿ ನೀವು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು ಸಣ್ಣಮ್ಮ. ಸಖತ್ತಾಗಿತ್ತು ಈ ಸೇಯಿಂಗ್ ಎಷ್ಟು ಮುನ್ನು ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರು ಏನೇನು ಕಮೆಂಟ್ ಮಾಡ್ತಾರೆ ಅಂತ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡೋಣ, ಓಕೆನಾ? ಟಾಸ್ಕ್ ಕೂಡ ಖುಷಿ ಆಯ್ತಾ ನಿಮಗೆ? ಇದೇ ಮೇನ್ ಆಗಿ ಖುಷಿ ಆಗಿದ್ದು. ಲಾಸ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಎಲ್ಲದಕ್ಕಿಂತ ಲಾಸ್ಟೇ ಚೆನ್ನಾಗಿದ್ದು. ನಾನು ಎಲ್ಲೋ ನೋಡ್ತಿದ್ದೆ, ಪಾಪ ಇವಳಿಗೆ ಯಾರನ್ನ ಹೇಳೋದು ನೀರ್ ಹಾಕ್ಲಿಕ್ಕೆ, ನೋಡು ಅಂತ ತಿರುಗಿದೆ ಪಚಿಕ್ಕದ ಈ ಅನ್ಎಕ್ಸ್ಪೆಕ್ಟೆಡ್ ಶಾಟ್. ಸಡನ್ ಹೆಂಗೆ ಮಳೆ ಬಂತಂತ ನನ್ನ ಮೈಂಡ್ ಅಲ್ಲಿ ನೋಡ್ಬೇಕಾದ್ರೆ ಇದು ಮಳೆನೂ ಅಲ್ಲ ಏನೂ ಅಲ್ಲ, ಇವಳು ನೀರೇ. ಸರಿ ಓಕೆ, ಎಂಡ್ ಮಾಡೋಣ. ಸರಿ ಗೈಸ್, ಸಬ್ಸ್ಕ್ರೈಬ್ ಇನ್ನೂ ಯಾರ್ಯಾರು ಮಾಡ್ಕೊಂಡಿಲ್ಲ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಮಿಲಿಯನ್ಗೆ ಇನ್ನು 200ಕ್ಕೆ ಅಷ್ಟೇ ಬ್ಯಾಲೆನ್ಸ್ ಇರೋದು. ಸೊ ಬ್ಯಾಲೆನ್ಸ್ ಮುಗಿಯೋವರೆಗೂ ಕೂಡ ನಾವು ಕಂಟೆಂಟು, ಚಾಲೆಂಜ್, ಒಳ್ಳೊಳ್ಳೆ ವಿಡಿಯೋಸ್ನ ಮಾಡ್ಕೊಂಡು ಬರ್ತೀವಿ. ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋಗೋಸ್ಕರ. ಬಾಯ್ 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 ಬಾಯ್. ಮುನ್ನೂತರಲ್ಲ. ಮಾ ಬಾಯ್, ಗುಡ್ ನೈಟ್ ಎಲ್ಲರಿಗೂ.